So yes, hi hello everyone, namaskara and welcome back to Fashion Fixer YouTube channel. ಆ್ಯಂಡ್ ಎಲ್ರಿಗೂ ನಮಸ್ತೆ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವ್ಲಾಗ್ ಆಲ್ರೆಡಿ ತಮ್ಮನಿಗೆ ನೋಡಿರ್ತೀರ, ನಾನು ನವೀನ್ ಬರ್ಡೇಗೆ ರೆಡಿ ಆಗ್ತಿದ್ದೀನಿ. ಸೊ ಹೆಂಗೆ ರೆಡಿ ಆಗ್ತೀನಿ ಆ್ಯಂಡ್ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ಪ್ರತಿಯೊಂದನ್ನು ಈ ವಿಡಿಯೋಲಿ ತೋರಿಸ್ತೀನಿ. ಸೊ ಕ್ವಿಕ್ಕಾಗಿ 10 ಮಿನಿಟ್ಸಲ್ಲಿ ರೆಡಿ ಆಗ್ತೀನಿ. ಜಾಸ್ತಿ ಮೇಕಪ್ ಎಲ್ಲ ಏನು ಮಾಡ್ಕೊಳ್ಳಲ್ಲ ನಾನು. ಸೊ ಸ್ವಲ್ಪ ಸಿಂಪಲ್ ಆ್ಯಂಡ್ ಸಟಲ್ ಆಗಿರ್ತೀನಿ. ನನ್ನ ಔಟ್ಫಿಟ್ ಕೂಡ ತೋರಿಸ್ತೀನಿ ಲಾಸ್ಟಲ್ಲಿ, ಆ್ಯಂಡ್ ಔಟ್ಫಿಟ್ ಲಿಂಕ್ ಕೂಡ ಹಾಕಿರ್ತೀನಿ ನಾನು. ಸೊ ಬಿಫೋರ್ ದ್ಯಾಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಬಂದು ವೆಟ್ ವೈಪ್ಸ್. ಸೊ ನಾನು ನನ್ನ ಮೇಕಪ್ ಏನೂ ಇಲ್ಲ, ಬರೀ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಷ್ಟೇ ಇರೋದು. ಬಟ್ ಸ್ಟಿಲ್ ಅದನ್ನು ನೀಟಾಗಿ ರಿಮೂವ್ ಮಾಡ್ತೀನಿ. ನಾನು ಫೇಸ್ ವಾಶ್ ಏನು ಮಾಡ್ತಿಲ್ಲ ಸದ್ಯಕ್ಕೆ, ಬಿಕಾಸ್ ಇವಾಗ ತಾನೇ ಜಸ್ಟ್ ಒಂದು 20 ಮಿನಿಟ್ಸ್ ಅಷ್ಟೇ ಆಗಿರೋದು. ಸೊ ದಟ್ಸ್ ವೈ ಜಸ್ಟ್ ಫೇಸನ್ನು ನಾನು ವೆಟ್ ವೈಪ್ಸಿಂದ ವೈಪ್ ಮಾಡ್ತೀನಿ. ಎಸ್, ಇವಾಗ ಫೇಸ್ನ ಕ್ಲೆನ್ಸ್ ಮಾಡಿ ಆಯಿತು, ಅದನ್ನ ಅಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಫಸ್ಟ್ ನಾನು ಅಪ್ಲೈ ಮಾಡ್ತಿರೋದು ನನ್ನ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಸೊ ಇದು ಬಂದು ಲಾಸ್ಟ್ ಎಲ್ಲ ಹೇಳಿದ್ದೀನಿ ಅನಿಸುತ್ತೆ, ರೈಸ್ ರೆಮೈಡ್ ಕೊರಿಯಾ ಪ್ರಾಡಕ್ಟ್ ಇದು. ಸೊ ಫಸ್ಟ್ ಸ್ವಲ್ಪನೇ, ಜಾಸ್ತಿ ಏನಿಲ್ಲ. ಫಸ್ಟ್ ಮಾಯ್ಶ್ಚರೈಸರ್ is must and should. ಸೊ ಇನ್ನು ಹಾಫ್ ಆನ್ ಅವರ್ ಇದೆ ಒಂದು ಬರ್ಡೇಗೆ. ಸೊ ಅಷ್ಟೇನು ಒಂದು 10 ಮಿನಿಟ್ಸಿಗೆ ಪಟ್ ಅಂತ ರೆಡಿ ಆಗ್ತೇನೆ ಗೈಸ್. ಈಗ ನಾನು ಮಾಯ್ಶ್ಚರೈಸರ್ ಇಸ್ ಡನ್. ಮಾಯ್ಶ್ಚರೈಸರ್ ಆದಮೇಲೆ ನಾನು ನೆಕ್ಸ್ಟ್ ಇವಾಗ ಏನು ಯೂಸ್ ಮಾಡ್ತೀನಿ ಅಂದರೆ ಡರ್ಮಾ ಅನ್ಸೋದಿದೆಯಾ, ಡರ್ಮಾ ಅವ್ರದ್ದು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತೀನಿ. ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿದೆ ಬಿಕಾಸ್ ನೋ ಪ್ರಾಪರ್ ಸ್ಲೀಪ್ ಆ್ಯಂಡ್ ಸ್ವಲ್ಪ ಡಾರ್ಕ್ ಆಗಿದೆ. ಸೊ ಅದನ್ನು ಸ್ವಲ್ಪ ಕವರ್ ಮಾಡೋದಕ್ಕಂತ ಜಸ್ಟ್ ಲೈಟಾಗಿ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಮೌತ್ ಏರಿಯಲ್ಲಿ ಏನಿಲ್ಲ, ಬಟ್ ಸ್ಟಿಲ್ ಅಲ್ಲಿ ಕೂಡ ಅಪ್ಲೈ ಮಾಡ್ತೀನಿ. ಲೈಟ್ ಆಗಿರೋದ್ರಿಂದ ಅದು ತುಂಬ ಆರೆಂಜ್ ಥರ ಕಾಣಿಸಿರೋ ಕಡೆ ಚೆನ್ನಾಗಿರೋದಿಲ್ಲ. ಸೊ ಫಸ್ಟ್ ಆರೆಂಜ್ ಕರೆಕ್ಟರ್. ಈಗ ಅದನ್ನು ಕರೆಕ್ಟ್ ಮಾಡೋದಕ್ಕೆ ಇನ್ನೊಂದು ಶೇಡ್ ಇದೆ, ನ್ಯೂಟ್ರಲೈಸರ್ ಅಂತ. ಐ ಮೀನ್ ನಾಟ್ ನ್ಯೂಟ್ರಲೈಸರ್ ಶೇಡ್ ಅಲ್ಲ, ಇದು ನ್ಯೂಟ್ರಲೈಸರ್ ಈ ಶೇಡಲ್ಲಿದೆ. ಇದು ಡರ್ಮಾ ಅವ್ರದ್ದೆ. ಆ್ಯಕ್ಚುಲಿ ನಾನು ಬ್ರಷಲ್ಲೆಲ್ಲ ಹಾಕ್ಬೇಕು, ಬಟ್ ಈಗ ಸದ್ಯಕ್ಕೆ ನಂಗೆ ಅಷ್ಟು ಪೇಷನ್ಸ್ ಇಲ್ಲ. 10 ಮಿನಿಟ್ಸಲ್ಲಿ ರೆಡಿ ಆಗಬೇಕು ನಾನು. ಸೊ ಅದಕ್ಕೆ ಇದರಲ್ಲೇ ತೊಗೊಂಡು ಆರೆಂಜ್ ಕರೆಕ್ಟರ್ಸ್ ಎಲ್ಲಿ ಯೂಸ್ ಮಾಡಿದ್ದೆ ನಾನು ಆ ಪಾರ್ಟಿಗೆ ಮಾತ್ರ ಹಾಕ್ತಿದ್ದೀನಿ. ಫುಲ್ ಫೇಸ್ಗೆಲ್ಲ ಅಪ್ಲೈ ಮಾಡ್ತಿಲ್ಲ. ಎಸ್, ಆಲ್ರೆಡಿ ಸೆಟಲ್ ಆಯಿತು. ಈಗ ಆ್ಯಂಡ್ ಐಲಿಡ್ ಮೇಲೂ ಸ್ವಲ್ಪ ಹಾಕ್ತಿದ್ದೀನಿ. ಸೊ ದ್ಯಾಟ್ ಐ ಶ್ಯಾಡೋ ಹಾಕಿದಾಗ ಅದು ಒಂಚೂರು ಬ್ರೈಟಾಗಿ ಕಾಣುತ್ತೆ. ಬಿಕಾಸ್ ನಾನು ನ್ಯೂಡ್ ಶೇಡ್, ಲೈಟ್ ಶೇಡ್ಸ್ ಯೂಸ್ ಮಾಡೋದು. ಸೊ ಅದಕ್ಕೆ ಕಣ್ಮೇಲೆ ಹಾಕಿದ್ದೀನಿ. ಇದಾದಮೇಲೆ ಕ್ವಿಕ್ಕಾಗಿ ಐ ಶ್ಯಾಡೋ ಯೂಸ್ ಮಾಡ್ತಿದ್ದೀನಿ. ಇದು ರೆನೆದು ಈ ಥರ ನ್ಯೂಡ್ ಶೇಡ್, ಸ್ವಲ್ಪ ಲೈಟ್ ಕಲರ್ಸ್ ಮತ್ತು ಕಡಿಮೆ ಇರುತ್ತೆ. ಸೊ ನಾನು 2 ಶೇಡ್ನ ಮಿಕ್ಸ್ ಮಾಡ್ಕೋತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಜಸ್ಟ್ ಹಿಂಗೆ ಹಾಕ್ತೀನಿ ಗೈಸ್, ಇಷ್ಟೇ. ಒಂದು ಕಣ್ಣು ಕ್ಲೋಸ್ ಮಾಡಿ ಇನ್ನೊಂದು ಕಣ್ಣು ಹಾಗೆ ಮಾಡೋಕ್ಕಾಗಲ್ಲ. ಸೊ ಎಸ್, ಆ್ಯಂಡ್ ಇದ್ರ ಮೇಲೆ ಬೇಕಿದ್ರೆ ನೀವು ಶಿಮ್ಮರ್ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಹಾಕ್ತೀನಿ ಬಿಕಾಸ್ ನೈಟಲ್ಲಿ ಫೋಟೋ ತೆಗೆಯುವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ, ಫ್ಲ್ಯಾಶ್ ಆನ್ ಆದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಲೈಟಾಗಿ ಶಿಮ್ಮರ್ ಹಾಕ್ತೀನಿ ಅಷ್ಟೇ. ಮಧ್ಯ ಐ ಬಾಲ್ ಇದೆಯಲ್ಲ ಆ ಸರೌಂಡಿಂಗಲ್ಲಿ ಹಾಕ್ತೀನಿ ಅಷ್ಟೇ ನಾನು. ವೆರಿ ಲೈಟ್, ಆ್ಯಂಡ್ ಅದು ಫೋಟೋಲ್ಲಿ ಅಷ್ಟೇ ಗೊತ್ತಾಗೋದು, ಡೈರೆಕ್ಟಾಗಿ ನೋಡಿದರೆ ಕಾಣಿಸಲ್ಲ ಅದು. ಸೊ ಇಷ್ಟೇ. ಸೊ ಐ ಶ್ಯಾಡೋ ಇಸ್ ಆಲ್ಸೋ ಡನ್. ಸೊ ಐ ಶ್ಯಾಡೋ ಆದಮೇಲೆ ಈ ಪಾಯಿಂಟ್ ಸ್ವಲ್ಪ ಹೈಲೈಟ್ ಮಾಡೋದಕ್ಕಂತ ಒಂದು ಶೇಡ್ ಇದೆ ಇಲ್ಲಿ. ಸೊ ಅದನ್ನು ಯೂಸ್ ಮಾಡ್ತಿದ್ದೀನಿ. ಎಸ್, ಡನ್ 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 ಡನ್. ಸೊ ಐ ಶ್ಯಾಡೋ ಕೂಡ ಆಯಿತು. ಕ್ವಿಕ್ಕಾಗಿ ರೆಡಿ ಆಗ್ತೀನಲ್ಲ ನಾನು. ಈಗ ಒಂದು ಕನ್ಸೀಲರ್ ಇದೆ. ಆ ಕನ್ಸೀಲರ್ ಸದ್ಯಕ್ಕೆ ಈ ಕಿಟ್, ಇಷ್ಟು ಕಿಟ್ಟಲ್ಲಿ ನನಗೆ ಎಲ್ಲಿ ಸಿಗ್ತಾಯಿಲ್ಲ ಗೈಸ್. ನನಗೆ ನೆಕ್ಸ್ಟ್ ಯೂಸ್ ಮಾಡ್ತಿರೋದು ಕಲಬಾರ್ ಅವರ ಫೌಂಡೇಶನ್.
ಸೊ ಫೌಂಡೇಶನ್ ಸ್ವಲ್ಪನೇ ತೊಗೋತಿದ್ದೀನಿ ನಾನು, ಬಿಕಾಸ್ ನನಗೆ ಲೈಟ್ ಕವರೇಜ್ ಬೇಕು, ತುಂಬ ಜಾಸ್ತಿ ಬೇಡ ಅಂತ. ಆ್ಯಂಡ್ ಇದು ಫೌಂಡೇಶನ್ ಬ್ರಷ್. ಆ್ಯಕ್ಚುಲಿ ಕೈಯಲ್ಲೂ ಬ್ಲೆಂಡ್ ಮಾಡ್ಬೋದು ಆ್ಯಂಡ್ ಇದರಲ್ಲೂ ಕೂಡ ಮಾಡ್ಬೋದು, ಬಟ್ ನನಗೆ ಇದರಲ್ಲಿ ಅಷ್ಟು ಸ್ಯಾಟಿಸ್ಫೈ ಆಗಲ್ಲ. ಇಲ್ಲಾಂದರೆ ಆ್ಯಕ್ಚುಲಿ ಸ್ಪಾಂಜಲ್ಲಿ ಕೂಡ ಮಾಡ್ಬೋದು, ಅದು ಕೂಡ ನೀಟಾಗಿ ಕವರೇಜ್ ಕೊಡುತ್ತೆ, ಇದು ಕೊಡುತ್ತೆ, ಬಟ್ ನನಗೇನು ಅಷ್ಟು ಸ್ಯಾಟಿಸ್ಫೈ ಆಗಲ್ಲ ಇದರಲ್ಲಿ. ಬಟ್ ಸ್ಟಿಲ್ ಲೆಟ್ಸ್ ಸಿ. ಇನ್ನೊಂದ್ಸಲಿ ಬೇಕಿದ್ರೆ ಆಮೇಲೆ ಸ್ಪಾಂಜಲ್ಲಿ ಬ್ಲೆಂಡ್ ಮಾಡ್ಕೋತೀನಿ ನಾನು. ನನ್ನ ಡಸ್ಟೆಡ್ ಫೌಂಡೇಶನ್ ಖಾಲಿ. ಎಸ್, ಫೌಂಡೇಶನ್ ಇಸ್ ಡನ್. ಸೊ ಈಗ ನೆಕ್ಸ್ಟ್ ನಾನು ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಪೌಡರ್ ತುಂಬ ಲೈಟಾಗಿ ಯೂಸ್ ಮಾಡ್ತೀನಿ, ಜಾಸ್ತಿ ಯೂಸ್ ಮಾಡಲ್ಲ ಪೌಡರ್, ಬಿಕಾಸ್ ನನಗೆ ಸ್ವಲ್ಪ ಮ್ಯಾಟ್ ಫಿನಿಶ್ ಬೇಕು ಅಂತ. ಇವಾಗ ನಾನು ಐ ಫಿನಿಶ್ ಮಾಡಿಬಿಡ್ತೀನಿ. ಕಾಜಲ್ ಮತ್ತು ಐಲೈನರ್ ಹಾಕ್ಕೊಂಡ್ಬಿಡ್ತೀನಿ. ಗೈಸ್, ಕಾಜಲ್ ಇಸ್ ಡನ್. ಆ್ಯಕ್ಚುಲಿ ಐಲೈನರ್ ಬೇಕಾ ಅಂತ ಯೋಚನೆ ಮಾಡ್ತೀನಿ, ಬಟ್ ನೈಟ್ ಟೈಮ್ಸ್ ಅಲ್ಲ, ಒಂಚೂರು ಎಲ್ಲಿ ಬಿಡಿ, ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಸೆಟ್ಟಿಂಗ್ ಸ್ಪ್ರೇ. ಪೌಡರ್ ಎಲ್ಲ ಆಯ್ತಲ್ಲ, ಸೊ ಸ್ಪ್ರೇ ಮಾಡಿಬಿಡ್ತೀನಿ ನಾನು ಫಸ್ಟ್. ಈಗ ಅದು ಡ್ರೈ ಆಗಲಿ. ಡ್ರೈ ಆಗೋಷ್ಟರಲ್ಲಿ ಲಿಪ್ಸ್ಟಿಕ್ ಸ್ವಲ್ಪ ಡಾರ್ಕ್ ಹಾಕೋಲ್ಲ, ಲೈಟ್ ಹಾಕೋಲ್ಲ, ಡಾರ್ಕ್ ಹಾಕಿ ಟು ಗೋ ವಿತ್ ಮೈ ಯೂಶುವಲ್ ಲಿಪ್ಸ್ಟಿಕ್, ಲಿಪ್ ಲೈನರ್ ಆ್ಯಂಡ್ ಲಿಪ್ಸ್ಟಿಕ್ ಹಾಕ್ತೀನಿ. ಸೊ ಫಸ್ಟ್ ಲಿಪ್ ಲೈನರ್ ಮಾಡ್ಕೊಂಡ್ಬಿಡ್ತೀನಿ. ಲಿಪ್ ಲೈನರ್ ಆಯಿತು. ಸೊ ಇದ್ರ ಒಳಗಡೆ ಲಿಪ್ಸ್ಟಿಕ್ನ ಫಿಲ್ ಮಾಡ್ತೀನಿ ನಾನು. ಬ್ಲಷ್ ಗೊತ್ತು, ಬ್ಲಷ್, ಶುಗರ್ ಅವ್ರದ್ದು ಬ್ಲಷ್. ಎಸ್, ಬ್ಲಷ್ ಆದಮೇಲೆ ಹೈಲೈಟರ್ ನಾನು ಕೈಯಲ್ಲೇ ಅಪ್ಲೈ ಮಾಡ್ತೀನಿ. ನಾನು ಕೈಯಲ್ಲಿ ಅಪ್ಲೈ ಮಾಡೋಕ್ಕೆ ಇಷ್ಟ. Yo guys, I'm almost done. ಎಸ್, ಸೊ ಇದು ನನ್ನ ಮೇಕಪ್ ಆಗಿದೆ ಇವಾಗ. ಆ್ಯಂಡ್ ನೆಕ್ಸ್ಟ್ ನನ್ನ ಔಟ್ಫಿಟ್ ಅಲ್ಲ, ಫಸ್ಟ್ ಹೇರ್ನ ಸೆಟ್ ಮಾಡಿಬಿಡ್ತೀನಿ. ಹೇರ್ ಸೆಟ್ ಆದಮೇಲೆ ನನ್ನ ಔಟ್ಫಿಟ್ ತೋರಿಸ್ತೀನಿ. ಓಕೆ ಎಸ್, ಇವಾಗ ನನ್ನ ಮೇಕಪ್ ಕೂಡ ಆಯಿತು, ಹಾಗೆ ನನ್ನ ಹೇರ್ ಸ್ಟೈಲ್ ಕೂಡ, ಅಂದರೆ ಫ್ರೀ ಬಿಟ್ಟು ಇಲ್ಲಿ ಹಿಂಗೆ ಒಂದು ಕ್ಲಿಪ್ ಹಾಕ್ತೀನಿ ಅಷ್ಟೇ. ಸೊ ಅದಕ್ಕೂ ಮುಂಚೆ ನನ್ನ ಔಟ್ಫಿಟ್ ಹಾಕ್ಕೊಂಡು ಬರ್ತೀನಿ ಗೈಸ್. 3, 2 and 1. ಸೊ ಗೈಸ್, ಎಸ್, ಇದು ನನ್ನ ಫೈನಲ್ ಲುಕ್ ಆ್ಯಂಡ್ ಫೈನಲ್ ಔಟ್ಫಿಟ್.
ಇಷ್ಟೇ ಮೇಕಪ್ ಸಿಂಪಲ್ ಆಗಿ ಆ್ಯಂಡ್ ಕೂದಲು ಕೂಡ ಅಷ್ಟೇ ತುಂಬ ಸಿಂಪಲ್. ಆ್ಯಂಡ್ ಇದು ನನ್ನ ಡ್ರೆಸ್. ಇದು ಪ್ರತಿಯೊಂದು ಪ್ರಾಡಕ್ಟ್ ಲಿಂಕ್ ಮತ್ತು ಔಟ್ಫಿಟ್ ಲಿಂಕನ್ನು ನಾನು ಕೆಳಗಡೆ ನನ್ನ ವಾಟ್ಸಪ್ ಚಾನಲಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಆ ವಾಟ್ಸಪ್ ಚಾನಲ್ನ ಕ್ಲಿಕ್ ಮಾಡಿ ಆ್ಯಂಡ್ ಅದರಲ್ಲಿ ಎಲ್ಲ ಪ್ರಾಡಕ್ಟ್ ಡೀಟೇಲ್ಸ್ನ ಹಾಕಿರ್ತೀನಿ ಅಂತ ಹೇಳ್ತಾ, ಇದರಲ್ಲಿ ಒಂದು ಸ್ಲೋಮೋ ವಾಕ್ನ ಬೆಳಗ್ಗೆ ಹೋಗಿ ಒಂದು ಸ್ಲೋಮೋ ವಾಕ್ ಮಾಡಿ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಸಿ ಯು ಇನ್ ದ ಮಾರ್ನಿಂಗ್. Birthday to you, happy birthday to you, happy birthday to you, Navina, happy birthday to you. ಈಗ ಯಾರಿಗೆ ತಿನ್ನಿಸ್ತಾರೆ ಅನ್ನೋದೇ ಡೌಟು.